ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ನಮಗೇನು ಕ್ಯಾಲೆಂಡರ್ ಮಾತ್ರ ಬದಲಾಗುತ್ತೆ, ನಮಗೇನು ಲೈಫ್ ಬದಲಾಗಲ್ಲ ಅನ್ನೋರಿಗೆ ಜಸ್ಟ್ ಒಂದು ಸೆಲೆಬ್ರೇಷನ್ ನಮ್ಮದು ಇರಲಿ ಅಂತ ಮಾಡೋದಷ್ಟೇ. ಸೊ ನಮ್ಮದು ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ನೈಟ್ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ನನ್ನ ಮಾರ್ನಿಂಗ್ ನಾವು ಕೂಡ ಟೆಂಪಲ್ ರನ್ ಮಾಡಲೇಬೇಕಲ್ವಾ, ಅದು ನಮ್ಮ ಸಂಸ್ಕೃತಿ ಅಲ್ವಾ. ಸೊ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಒಂದು ಸ್ಮಾಲ್ ಆ್ಯಂಡ್ ಸಿಂಪಲಾಗಿ ಮೇಕಪ್ ಮಾಡಿಕೊಂಡು ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೆ. ನಾನು ಮೇಕಪ್ ಏನು ಜಾಸ್ತಿ ಎಲ್ಲ ಮಾಡಲ್ಲ, ಸಿಂಪಲ್ ಮೇಕಪ್. ಸೊ ನೋಡಿ ನಾನು ಫೈನಲ್ ಲುಕ್ ಹೀಗಿತ್ತು. ಇನ್ನು ತಲೆ ಒಂದು ಬಾಚ್ಕೊಂಡಿರಲಿಲ್ಲ. ಸೊ ಹೇರ್ ಸ್ಟೈಲ್ ಈ ಥರ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹೊಸದು ಬಾಗಿಲಿಗೆ ತೋರಣ ತೊಗೊಂಡು ಬಂದಿದ್ದೆ. ಸೊ ಆ ತೋರಣ ಕಟ್ಬಿಟ್ಟು ಹೇಗೆ ಬರುತ್ತೆ ಅಂತ ನೋಡ್ಬಿಟ್ಟು ತೋರಣ ಎಲ್ಲ ಕಟ್ಟಿದ್ವಿ. ಆ ತೋರಣ ಕಟ್ಟಿದ್ರೆ ಅದರಲ್ಲಿರೋ ಭತ್ತನ ತಿನ್ನೋದಕ್ಕೆ ನಮ್ಮನೆ ಸುತ್ತಮುತ್ತ ಇರೋ ಪಕ್ಷಿಗಳೆಲ್ಲ ಮನೆ ಹತ್ರ ಬರ್ತವೆ. ಸೊ ಈ ಡೇನ ಈ ಥರ ಸ್ಟಾರ್ಟ್ ಮಾಡಿದ್ವಿ ನಾವು. ನ್ಯೂ ಇಯರ್ ಎಲ್ರಿಗೂ ತುಂಬ ಒಳ್ಳೆಯದಾಗಲಿ. ಸೊ ನಾನು ನನ್ನ ಹಸ್ಬೆಂಡ್ ಕೂಡ ಹಿಂಗೆ ಟೆಂಪಲ್ಗೆ ಹೋಗ್ಬೇಕಾದ್ರೆ ರೋಡಲ್ಲಿ ಸಣ್ಣ ಪುಟ್ಟ ವಿಡಿಯೋಸ್ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಹಾಗೆ ಸ್ವಲ್ಪ ಕಾಮಿಡಿ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಸೊ ಸೀದಾ ಟೆಂಪಲ್ಗೆ ಹೋದ್ವಿ. ಸೊ ಟೆಂಪಲ್ ಯಾವುದು ಅಂತ ಯಾರಿಗಾದ್ರೂ ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ. ನೋಡಿ ಟೆಂಪಲ್ಗೆ ಬಂದ್ವಿ. ಸೊ ಇಲ್ಲಿಂದ ನಾವು ಮನೆಯಿಂದ ಏನು ಪೂಜೆ ಐಟಮ್ ತಂದಿರಲಿಲ್ಲ. ಸೊ ಇಲ್ಲೇ ಪೂಜೆ ಐಟಮ್ಸ್ ಎಲ್ಲ ತೊಗೊಂಡು ನಮ್ಮದು ನ್ಯೂ ಇಯರ್ ಸೆಲೆಬ್ರೇಷನ್ ಈ ಥರ ಇರುತ್ತೆ. ಏನೇ ಒಂದು ಫಂಕ್ಷನ್ ಅಂದರೆ ಟೆಂಪಲ್ ರನ್ ಮಾಡ್ತಾನೆ ಇರ್ತೀವಿ. ಸೊ ನಾವು ಬಂದಿದ್ದು ಹೆಬ್ಬೂರ್ ಹತ್ರ ಇರೋ ಟೆಂಪಲ್ಗೆ. ಪ್ರಸಾದ ಕೂಡ ಸಿಗುತ್ತೆ. ನಾವು ಕೂಡ ಇಲ್ಲೇ ಊಟ ಮುಗಿಸ್ಕೊಂಡು ನ್ಯೂ ಇಯರ್ ಆಗಿದ್ದರಿಂದ ಸ್ವಲ್ಪ ರಶ್ ಇತ್ತು, ಹಾಗೂ ದರ್ಶನ ಏನೋ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ದೇವ್ರ ಬ್ಲೆಸ್ಸಿಂಗ್ಸ್ನ ತೊಗೊಂಡು ಸೊ ಅಲ್ಲಿಂದ ಹೊರಟ್ವಿ. ಇಲ್ಲಿ ರೋಡ್ ಸೈಡಲ್ಲಿ ಬರ್ತಾ ಹಳ್ಳಿ ಮರದ ಕೆಳಗಡೆ ಫ್ರೆಶ್ ಇರೋ ಸೌತೆಕಾಯಿ ಮತ್ತು ಸೀಬೆಕಾಯಿ ಯಾವಾಗಲೂ ಇಟ್ಕೊಳ್ಳೋದಿಲ್ಲ, ಸೌತೆಕಾಯಿ ಕಂಪಲ್ಸರಿ ಸಿಗುತ್ತೆ. ಸೊ ನೀವು ಕೂಡ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಇರುತ್ತೆ. ನಾವು ಕೂಡ ಇಲ್ಲಿಂದ ತೊಗೊಂಡು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ನ ಮುಗಿಸಿದ್ವಿ.